ನನ್ನೆಲ್ಲ ಸ್ನೇಹಿತರಿಗೆ ನಮಸ್ಕಾರ. ನಿಮ್ಮೆಲ್ಲರ ಒಂದು ಸಪೋರ್ಟಿಂದ ನನ್ನ ವಿಡಿಯೋಗಳು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಖುಷಿ ಆಗ್ತಾ ಇದೆ. ಇನ್ನೂ ಒಳ್ಳೆ ಅಡುಗೆಗಳು, ಒಳ್ಳೆ ವಿಡಿಯೋ ಮಾಡಬೇಕು ಅನ್ನೋದು. ಇವತ್ತಿನ ಒಂದು ವಿಡಿಯೋ ಉದ್ದೇಶ ಏನಪ್ಪ ಅಂದರೆ, ನಮ್ಮ ತಾಯಿ ಊರಲ್ಲಿ ನಡೆದಂಥ ದ್ರೌಪದಮ್ಮನ ಕರಗ ಮಹೋತ್ಸವ ಇದು. ಇನ್ನು ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಖುಷಿ ಇರುತ್ತೆ. ಎಲ್ಲೇ ಅಂದರೆ ತಾಯಿ ಮನೆ ಅಂದ್ರೇ ಎಲ್ಲರಿಗೂ ಖುಷಿ ಇರುತ್ತೆ. ಯಾಕಂದರೆ ಎಲ್ಲ ರಿಲೇಷನ್ಸು, ಫ್ರೆಂಡ್ಸು ಎಲ್ಲರೂ ಅವತ್ತಿನ ದಿನ ಮೀಟ್ ಮಾಡ್ತೀವಿ. ಇದು ನಮ್ಮ ತಾಯಿ ಮನೇಲಿ ನಡೆದಂಥ ಕರಗ ಮಹೋತ್ಸವ 42 ವರ್ಷದಿಂದ ನಡೀತಾನೆ ಬಂದಿದೆ. ದ್ರೌಪದಮ್ಮನ ಕರಗ ಅಂದರೆ ಬೆಂಗಳೂರು ಮತ್ತು ಹೊಸಕೋಟೆ ಕರಗಕ್ಕೆ ಮಧ್ಯದಲ್ಲಿ ನಮ್ಮೂರಲ್ಲಿ ಮಾಡ್ತಾರೆ. ಅದು ಶುಕ್ರವಾರ ಇರುತ್ತೆ. ನಮಗೆ ಎಲ್ಲ ಹೆಣ್ಮಕ್ಳು, ನನ್ನ ಮಕ್ಳಿಗೂ ಅಷ್ಟೇ ಅವ್ರ ಅಜ್ಜಿ ಮನೆಗೆ ಹೋಗಬೇಕು, ಕರಗ ನೋಡ್ಬೇಕಂತ ತುಂಬಾ ಖುಷಿ ಇರುತ್ತೆ. ಈ ಸರಿ ಅಂತೂ ನನ್ನ ಕಸಿನ್ ಅಮೇರಿಕಾದಲ್ಲಿದ್ದ ಅವರು ಮತ್ತು ನನ್ನ ಚಿಕ್ಕಮ್ಮ, ನನ್ನ ಕಸಿನ್ಸು, ನಮ್ಮ ಅಕ್ಕನ ಮಗಳು ಎಲ್ಲ ಸೇರಿಕೊಂಡು ಹಬ್ಬ ಆಚರಣೆ ಮಾಡಿದ್ವಿ. ಹಬ್ಬ ಆಚರಣೆ ಮಾಡಬೇಕಾದ್ರೆ, ಅಡುಗೆ ಮಾಡಬೇಕಾದ್ರೆ, ಆ ಒಂದು ಅಡುಗೆ ಮಾಡಬೇಕಾದ್ರೆ ಖುಷಿ, ಒಬ್ಬರು ಕಾಲು ಇನ್ನೊಬ್ಬರು ಎಳೆಯುತ್ತಾ ಏನೋ ಒಂದು ಖುಷಿ ಇತ್ತು. ಆ ಖುಷಿನ ನಿಮ್ಮ ಹತ್ರ ನಾನು ಹಂಚ್ಕೋತಾ ಇದ್ದೀನಿ ಇವತ್ತು. ಎಲ್ಲರಿಗೂ ಅಷ್ಟೇ ತಾಯಿ ಮನೆ, ಅಣ್ಣ ತಮ್ಮ ತಂಗಿ ಅನ್ನೋದು ಒಂದು ಬಾಂಡಿಂಗ್ ಇರುತ್ತೆ. ತಾಯಿ ಮನೆಗೆ ಹೋಗೋದೇ ಒಂದು ಖುಷಿ ಇರುತ್ತೆ. ನಾನು ಇಂದಿನ ದಿನ ಅಂದರೆ ನಮ್ಮೂರಲ್ಲಿ ಶುಕ್ರವಾರ ನಡೆಯುತ್ತೆ ಜಾತ್ರೆ. ನಾನು ಗುರುವಾರ ದಿನ ಹೋದೆ. ಗುರುವಾರ ದಿನ ದ್ರೌಪದಮ್ಮನ ದೀಪೋತ್ಸವ ಇರುತ್ತೆ. ತುಂಬ ಚೆನ್ನಾಗಿ ದೀಪಗಳು ಮಾಡಿರ್ತಾರೆ. ಅದನ್ನೆಲ್ಲ ನೋಡ್ತಾ ನೆಕ್ಸ್ಟ್ ಡೇ ಫ್ರೈಡೇ ಅವತ್ತಿನ ದಿನ ಕರಗ ಮಹೋತ್ಸವದಂದು ತುಂಬಾ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ದೀನಿ. ನಿಮ್ಮ ಜೊತೆ ನಾನು ಆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಕರ್ಗದ ವಿಶೇಷ ಏನಪ್ಪ ಅಂದರೆ, ಕುರುಕ್ಷೇತ್ರ ಆದ ನಂತರ ಪಾಂಡವರೆಲ್ಲ ಸ್ವರ್ಗಾರೋಹಣಕ್ಕೆ ಹೋಗ್ತಾರೆ. ಅವ್ರ ಜೊತೆ ದ್ರೌಪದಿ ತಾಯಿನೂ ಹೋಗ್ತಾಳೆ. ನಡೀತಾ ದ್ರೌಪದಿ ತಾಯಿ ಮೂರ್ಛೆ ಬಿದ್ದೋಗ್ಬಿಡ್ತಾಳೆ. ಇದನ್ನು ಪಾಂಡವರು ನೋಡೋದೇ ಇಲ್ಲ, ಅವ್ರ ಮುಂದೆ ಹೊರಟೋಗ್ತಾರೆ. ತಾಯಿಗೆ ಎಚ್ಚರವಾದಾಗ ತಾಯಿ ಎದುರುಗಡೆ ಒಬ್ಬ ರಾಕ್ಷಸ, ತಿಮ್ರಾಸುರ ಎಂಬ ರಾಕ್ಷಸ ನಿಂತಿರ್ತಾನೆ. ಆಗ ತಾಯಿ ಆದಿಶಕ್ತಿ ರೂಪ ತಾಳಿ ತನ್ನ ದೇಹದಿಂದ ವೀರಕುಮಾರನ ಜನನ ಮಾಡ್ತಾಳೆ. ವೀರಕುಮಾರರು ರಾಕ್ಷಸನ ವಿರುದ್ಧ ಹೋರಾಡಿ ಗೆಲ್ತಾರೆ. ನಂತರ ತಾಯಿ ಸ್ವರ್ಗಕ್ಕೆ ಹೋಗೋದಕ್ಕೆ ನಿರ್ಧಾರ ಮಾಡಿದಾಗ ವೀರಕುಮಾರರು ಹೋಗೋದು ಬೇಡ, ನಮ್ಮನ್ನು ಬಿಟ್ಟು ಹೋಗಬೇಡಿ ಅಂತ ಬೇಡ್ಕೋತಾರೆ. ಮತ್ತು ತನ್ನ ಕತ್ತಿಗಳಿಂದ ಅವರು ಎದೆಗೆ ತಿವಿದುಕೊಳ್ತಾರೆ. ಇದನ್ನೇ ಹಲಗು ಸೇವೆ ಅಂತ ಹೇಳ್ತಾರೆ. ಕರಗ ಮಾಡಬೇಕಾದ್ರೆ ವೀರಗಾರರು ಎದೆಗೆ ಹೊಡ್ಕೊಳ್ಳೋದನ್ನು ಹಲಗು ಸೇವೆ ಅಂತ ಹೇಳ್ತಾರೆ. ನಮಗೆ ನೀನಿಲ್ಲದೆ ಇನ್ಯಾರೋ ದಿಕ್ಕು ಹೋಗದಿರಿ ಅಂತ ತಾಯಿನ ಬೇಡ್ಕೊಂಡಾಗ ತಾಯಿಗೆ ಮರುಕ ಹುಟ್ಟಿ ಹೇಳ್ತಾರೆ, ಪ್ರತಿ ವರ್ಷವೂ 3 ದಿನ ಭೂಮಿಗೆ ಬಂದು ಮಕ್ಕಳೊಂದಿಗೆ ಇರ್ತೀನಿ ಅಂತ ಭರವಸೆ ನೀಡಿ ತಾಯಿ ಸ್ವರ್ಗಕ್ಕೆ ಹೋಗ್ತಾರೆ. ಈ ಒಂದು 3 ದಿನವೇ ನಾವು ಹಸಿ ಕರಗ ಮತ್ತು ದ್ರೌಪದಮ್ಮನ ದೀಪಗಳು, ಹೂವಿನ ಕರಗ ಅಂತ ಆಚರಣೆ ಮಾಡ್ತೀವಿ. ಕರಗದ ಮಹಾತ್ಮೆ ಗೊತ್ತಾಯ್ತಲ್ವ? ಬನ್ನಿ ಊಟ ಮುಗಿಸಿ ಜಾತ್ರೆ ನೋಡೋದಕ್ಕೆ ಹೋಗೋಣ.
ಜಾತ್ರೆ ಎಲ್ಲ ಸುತ್ತಾಡಿಕೊಂಡು ಪಲ್ಲಕ್ಕಿಗಳು 15 ದೇವ್ರದ್ದು ಪಲ್ಲಕ್ಕಿ ಇತ್ತು ನೋಡಿಕೊಂಡು ಮತ್ತು ಕಡಲೆಪುರಿ ಸ್ವೀಟ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.